ಅಲ್ಲ ಹಾಯ್. ಮತ್ತೆ ಗನಗಿದ್ದೀರನ? ಎಂತ ಮಾಡ್ತಿದ್ರಿ? ಕಾಫಿ ತಿಂಡಿ ತಿಂದ ಆತೇನ? ನಂದಿಂದು ಹೊತ್ತಾಗಿ ಹೋತ್ರಿ. ಹೊತ್ತಾಗಿ ಹೋತಂದರೆ ನಿಮಗೂ ಗೊತ್ತಲ್ಲ, ಎಮ್ಮೆ ಕರ ಹಾಕಿದ್ರೆ ಅವು ಸ್ನಾನ ಮಾಡಿಸೋದು, ಈ ಬೆಳೆಯೋದು ಅದು ಇದು ಅಂತ ಹೊತ್ತು ಹೋಗಿದ್ದೇ ಗೊತ್ತಾಗಲ್ಲ ಮರ. ಮೈ ತುಂಬ ಕೆಲಸ ಅಲ್ಲನ್ರಿ. ಹ್ಞೂ, ಹಿಂದ ಆಯ್ತಾರ. ಹೌದು, ನಮ್ಮ ಪುಳ್ಳ ಹುಡುಗ ಏನು ಅದೇ ಗಲಾಟೆ ಅವನದೀಗ. ಎಷ್ಟು ದಿವಸ ಆಯ್ತು ಭಾನುವಾರ ಒಂದು ಕತೆ ಹೇಳಿದೆ ಅಂಥೇಳಿ ಇಂದು ಈಗ ಅವನೇ ತಂದಿಲ್ಲಿ ಕೂರ್ಸು ನಡೆಯಲ್ಲೆಲ್ಲ ಎಮ್ಮೆ ಕರ ಹೊರಗೆ ಬಂತಾನೆ ಹಿಡ್ಕೊಂಡು ಆಟ ಆಡೋಕ್ಕೆ ಹೋಗ್ಯಾನೆ. ಹಾಂ, ಕತೆ ಎಂಥ ಕತೆ ಹೇಳೋದ ಅಂತ ನಂಗೆ ಒಂಜಾಗಲ್ರಿ. ಯಾವುದಂದ್ರಲ್ಲಿ ನೋಡಿದ್ರು ಕತೆ, ಯಾವುದಂದ್ರಲ್ಲಿ ನೋಡಿದ್ರು ಕತೆ ಎಲ್ಲ ಗೊತ್ತಿರ್ತದೆ. ಅದು ಒಂದೇ ಒಂದಿನ ಎಲ್ಲೋ ಹಿಂಗೆ ಯಾರೋ ಕೇಳಿದ್ದು ನಾನು. ಒಂದಿನಿಂದ ಎಂದಾರು ಅಷ್ಟೇ ನನಗೆ ಸೈನಿಕರು ಅಂದ್ಬಿಟ್ರೆ ಎಂತಾರು ಒಂದು ಟಿ ವಿ ನಿಮ್ಸಲ್ಲಿ ಎಂತಾರು ಸೈನಿಕರ ಸುದ್ದಿ ನೋಡಿಬಿಟ್ರೆ ನಂಗೆ ಕಣ್ಣಲ್ಲಿ ಬಳ 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 ನೀರು ಬಿದ್ದೋತಿರ್ತವೆ. ಇಂಥದಕ್ಕಂತ ಗೊತ್ತಿಲ್ಲ, ನಂಗೆ ಭಾಳ ಒಂಥರ ಬೇಜಾರಾಗೋದು. ಸೈನಿಕರಿಗೆ ಹಂಗೆ ತೊಂದರೆ ಆಯ್ತು ಹಿಂಗೆ ತೊಂದರೆ ಆಯ್ತು ಅಂತ ಕೇಂಡಾಗ ಅದೇ ಸೈನಿಕರ ಬಗೆಯಾಗಿ ಒಂದು ಕತೆ ಇಲ್ಲ ಹಿಂಗೆ ಯಾರೋ ನಿಮಗಿದ್ದಾರೆ ಹೇಳಿದ್ದು ಕೇಳಿಸ್ಕೊಂಡಿದ್ದು ನಾನು. ನಂಗೆ ಅದ್ರ ಬಗ್ಗೆ ಮತ್ತು ಭಾಳ ಏನು ಹೆಚ್ಚು ಗೊತ್ತಿಲ್ಲ ಬಿಡಿ. ಒಂದೂರಲ್ಲಿ ಒಂದು ಹುಡುಗ್ಗೆ ಭಾಳ ಸೈನಿಕ ಸೇರ್ಬೇಕು ಅನ್ನೋದು ಭಾಳ ಆಸೆ ಅಂತೆ ಅವನಿಗೆ. ಎಲ್ಲ ಎಂತೆಂಥದ್ದು ಇಂಟ್ರೋ ಪಂಟ್ರೋ ಅಂತ ಸೆಲೆಕ್ಷನ್ ಎಲ್ಲ ಆಗಿ ಹೋದಂತೆ. ಟ್ರೈನಿಂಗು ಎಲ್ಲ ಇರ್ತದಲ್ಲ, ಅಲ್ಲಿ ಹೋಗಿ ನೋಡಿದವನಿಗೆ ಏನು ಭಾಳ ಬಿಗು ಆಗಿಬಿಡ್ತಂತೆ. ಅಲ್ಲ, ಸೈನಿಕರು ಇದು ಅಂದರೆ ಹೊಟ್ಟೆ ಶಿಸ್ತಾಗಿರ್ಬೇಕಲ್ಲ. ಈಗ ಆಡ್ಕೊಂಡು ಇದು ಮಾಡಿ ಇಲ್ಲಿ ಬೆಳೆದ ಹುಡುಗಿಗೆ ಮುಂದೆ ಸತಿ ಅಲ್ಲಿ ಹೋಗಿ ಆ ಥರ ಟಿಕ್ಟ್ ಆಗೋಕ್ಕೂ ಭಾಳ ತಲೆಬಿಸಿ ಆಗೋತಂತೆ. ಇದ್ದಲ್ಲ ಇದು. ಅದು ಇವ್ರಿಗೆ ಸಿಕ್ದಾರ ಅಧಿಕಾರಿ ಇರ್ತಾರಲ್ಲ, ಅವ್ರು ಭಾಳ ಒಂಥರ ಶಿಸ್ತಿನ ಮನಸ್ಸೆ ಅಂತೆ. ಹೆಂಗೆ ಆಗ್ಬೇಕು ಅಂದರೆ ಹಂಗೆ ಆಗ್ಬೇಕು. ಸಣ್ಣ ಪುಟ್ಟದ್ದು ಏನಾದ್ರು ತಪ್ಪಾದರೂ ಶಿಕ್ಷೆ ಕೊಟ್ಬಿಡಾರಂತೆ. ನೋಡಿ ಇವನಿಗೆ ಆಗಲ್ಲ, ಇನ್ನು ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಹೇಳಿ ಅಲ್ಲಿಂದ ಬಂದೇ ಬಿಟ್ನಂತೆ. ರಾತ್ರಿ ಎಂದ ಒಂದು ದಿವಸ ಎಲ್ಲರನ್ನ ಕಣ್ಣು ತಪ್ಪಿಸಿ ಅವ್ರಿಗೆ ಬಂದುಬಿಟ್ನಂತೆ. ಒಬ್ಬ ತಾಯಿ ಹೇಳಿತ್ತಂತೆ, ಬೇಡ ನೋಡು ನಿಂಗೆ ಆಗಲ್ಲ, ಅದಕ್ಕೆಲ್ಲ ಹೊಟ್ಟೆ ಗಟ್ಟಿ ಮನಸ್ಸಿರ್ಬೇಕು, ಇದಿರ್ಬೇಕು. ನಿಂಗೆ ಇಲ್ಲಿ ದೇವ್ರು ಕೊಟ್ಟಿದ್ದು ಏನೋ ಒಂದು ಜಮೀನದೇ, ಅದರಲ್ಲೇ ಮಾಡ್ಕೊಂಡು ತಿಂದ್ಕೊಂಡು ಇರ್ಬೋದು ಅಂತ ಹೇಳಿದ್ದ ಮಾತಿಕೆಂಡೆ ಹೋಗಿದ್ದ. ಸುಮಾರು ಸತಿಗೆ ಏನೋ ಮಾಡಿದ್ನಂತೆ. ನಮ್ಮ ಹೇಳಿತ್ತು ಬೇಡ ಅಂತ, ನಾ ಬಂದಿದ್ದು ತಪ್ಪಾಗಿ ಹೋತಲ್ಲ ಅಂತ ಏನೋ ಮಾಡಿ ಅಂತ ಹೆಂಗೆ ತಪ್ಪಿಗೆ ಹಾಕಿ ಅಲ್ಲಿಂದ ಬಂದಂತೆ. ಬಂದು ಈಗ ಇವು ಇತ್ಲಾಗ ಬಂದಕ್ಕೂ ಅಲ್ಲಿ ಆ ಅಧಿಕಾರಿ ಬಂದವರೆಲ್ಲ ನೋಡ್ತಾರೆ. ಉಳಿದವ್ರು ಇವನ ಜೊತೆಗಾರರೆಲ್ಲ ಇದ್ರಲ್ಲ, ಅಯ್ಯೋ ಇದು ಏನು ಮಾಡ್ಕಿಬಿಟ್ಟ ತಪ್ಪು, ಇವ ಎಲ್ಲ ಹೋದ್ರೆ ಅವ್ನು ಹಿಡ್ಕೊ ಬರದೇ ಬಿಡ್ತಾರನು, ಯಾಕೆ ಹಿಂಗೆ ಮಾಡ್ದ ಅಂತ ಎಲ್ಲ ಅವ್ರಿಗೆ ಅವರೇ ಮಾತಾಡ್ಕೊತಿರ್ತಾರಂತೆ. ಇತ್ಲಾಗ ಮನೆಗೆ ಬಂದ. ಆ ಅಧಿಕಾರಿಗೂ ಭಾಳ ಮನ್ಸಿಗೆ ಬೇಜಾರಾಗ್ತದಂತೆ. ಇನ್ಮೇಲೆ ಭಾಳ ವಿಶ್ವಾಸ ಇಟ್ಟಿದ್ರಂತೆ. ಅಷ್ಟು ವಿಶ್ವಾಸ ಇಟ್ಟು ಏನೋ ಘನ ಕಲೀಲಿ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಟಿಕ್ಟ್ ಮಾಡಿದ್ರೆ ಹಿಂಗೆ ತಪ್ಪಿಗೆ ಹಾಕ್ಕೊಂಡು ಹೋಗ್ಬಿಟ್ನಲ್ಲ ಅಂತ ಭಾಳ ಮನ್ಸಿಗೆ ಬೇಜಾರು ಮಾಡ್ಕೊಂಡಿರ್ತಾರಂತೆ. ಎಲ್ಲ ಉಳ್ದ ಹುಡುಗರೆಲ್ಲ ಮಾಡೋ ಕೆಲಸ ಮಾಡ್ತಿರ್ಬೇಕಾರೆ ಹಿಂಗೆ ನೋಡ್ತಾರಂತೆ. ಅವನೇನು ಗೊತ್ತಾದನಂತೆ. ಒಂದು ಚೀಲ ನೇತು ಹಾಕ್ಕೊಂಡು ಒಂದು ಚೀಲ ತಗೊಂಡೋಗಿದ್ದು ನಾನು, ಅದೇ ಚೀಲ ನೇತು ಹಾಕ್ಕೊಂಡು ಬಂದಂತೆ. ಇವ್ರದ್ದೆಲ್ಲ ಕ್ಯಾಂಪಲ್ಲಿತ್ತು ಅಲ್ಲಿಗೆ. ಅವಳದ ಹುಡುಗರೆಲ್ಲ ಇಲ್ಲ ನಿನ್ನ ಕತೆ ಮುಗೀತು, ಹೋದೆ ಅತ್ಲಾಗ ಹಾಗೆ ಹೋದನ, ಮತ್ತೆ ಎಂತಕ್ಕೆ ಹಿಂತಿರುಗಿ ಬರೋಕ್ಕೆ ಹೋದೆ, ಈಗ ನೀನು ಸುಮ್ಮನೆ ಬಿಡ್ತಾರನೋ, ಹೊಡೆದೇ ಕೊಂದು ಹಾಕ್ತಾರೆ ನಿನ್ನ, ಇನ್ನು ಯಾವ ಥರದ ಶಿಕ್ಷೆ ಕೊಡ್ತಾರೆ ಏನೋ, ಏನು ಮಾಡ್ತೀಯ ಈಗ ಅಂದ್ರೆ ಒಂದು ಮಾತಾಡಲ್ಲಂತೆ, ಸುಮ್ಮನೆ ಬರ್ತಾನಂತೆ. ಏನು ಅಧಿಕಾರಿ ಬರೋಷ್ಟೊತ್ತಿಗೆ ಎಲ್ಲ ಏನು ಇವನಿಗೆ ಏನು ನೋಡ್ತಾ ಶಿಕ್ಷೆ ಕೊಡ್ತಾರೋ ನೋಡೋಕ್ಕಾಗಲ್ಲ ಅಂತ ಉಳ್ದವ್ರು ಗತ ನಡ್ತಾ ಇದ್ದಾರಂತೆ. ಆ ನಮ್ಮನೆ ಅಂತೆ. ಇವನಿಗೂ ಅಷ್ಟೇ ಹೆದರಿಕೆ. ಬಂದವರು ಒಂದು ಸತಿ ಮೇಲಿಂದ ಕೆಳಗೆ ನೋಡ್ತಾರಂತೆ. ಏನೊಂದು ಮಾತಾಡಲ್ಲಂತೆ. ಉಳ್ದ ಹುಡುಗರಿಗೆಲ್ಲ ಎಂತೆಂಥ ಕೆಲಸ ಮಾಡಬೇಕು ಅಂತೇಳೆಲ್ಲ ಹೇಳಿ ಹೋಗಿ ಇವನೊಬ್ಬನ ಕರ್ಕೊಂಡು ಹೋಗ್ತಾರಂತೆ ಒಳಗೆ. ಈ ಹುಡುಗರಿಗೆಲ್ಲ ಪಾಪ ಯಾವ ಕೆಲಸನೂ ಮಾಡೋಕ್ಕೆ ಬೇಡ, ಎಂಥವರೆಲ್ಲ ಕಲಿಸ್ತಾರಲ್ಲ ಅದನ್ನು ಮಾಡೋಕ್ಕೆ ಬೇಡ. ಅವನ ಕತೆ ಏನಾಗಿ ಹೋಗ್ತದೇನೋ, ಹೋದ ಅತ್ಲಾಗಲ್ಲೇ ಇದ್ದಾನೋ ಬೇಕಂತ ಬಂದು ಹಿಂಗೆ ಏನು ಒಂದು ಕೈಕಾಲೇ ಊನ ಆಗ್ತದೆ ಅವನ್ನ ಬಿಟ್ಟರು. ಇನ್ನೇನು ಒಂದು ದಿವಸನೂ ಅವನು ಹೊರಗೇನು ಹೋಗೋಕ್ಕೆ ಬಿಡಲ್ಲ, ಯಾವುದೊಂದಕ್ಕೂ ಬಿಡಲ್ಲ, ಕೊನೆ ಒಳಗೆ ಕೂಡ ಹಾಕ್ತಾರೆ ಏನೋ ಅಂತ ಎಲ್ಲ ಮಾತಾಡ್ಕೊತಾ ಇರ್ತಾರಂತೆ. ಇವನಿಗೂ ಅದೇ ಹೆದರಿಕೆ. ಹೋಗಿ ಒಂದು ಅರ್ಧ ಗಂಟೆ ಆತಂತೆ. ಇವರ ಅಧಿಕಾರಿ ಇರ್ತಾರಲ್ಲ ಅವರು ಕೋಣೆ ಒಳಗೆ ಹೋಗಿ ಒಂದು ಅರ್ಧ ಗಂಟೆ ಮಾತಾಡ್ಕೊಂಡು ಬರ್ತಾನಂತೆ ವಾಪಸ್ಸು.
ಈ ಹುಡುಗರೆಲ್ಲ ಇದ್ರಲ್ಲ ಅಲ್ಲಿಗೆ ಹುಡುಗರು ನೋಡ್ತಾವಂತೆ, ಗನಾಗದಾನೆ ಖುಷಿ ಖುಷಿಲೇ ಅದಾನೆ, ಏನಂದು ಇದು ಮಾಡಲ್ಲ. ಇವ್ರಂಗೆ ಇವರಿಗೆಲ್ಲ ಏನು ಕೆಲಸ ಹೇಳಿದ್ರೆ ಅದನ್ನೇ ಬಂದು ಮಾಡೋಕ್ಕೆ ಶುರು ಮಾಡ್ತಾರಂತೆ. ಎಲ್ಲ ಕುಚ್ಚು ಕುಚ್ಚು ಮಾತಾಡ್ಕೊಳಕ್ಕೆ ಶುರು ಮಾಡ್ತಾರಂತೆ. ಈಗ ಶುರುವಿನಲ್ಲೇ ಬೇಡ ಅಂತ ಬಿಟ್ಕೊಂಡು ಇನ್ನು ಮೇಲೆ ಶಿಕ್ಷೆ ಕೊಡೋಣ ಅಂಥೇಳಿ ಕಾದು ಕೂತ್ಕೊಂಡಾರೆ. ನೋಡ್ರಿ ಒಂದು ದಿವಸ ಆಯ್ತು, 2 ದಿವಸ ಆಯ್ತು, ಏನಿಲ್ಲ, ಹುಡುಗ ಮಾಮೂಲಾಗಿ ಇವ್ರ ಜೊತೆನೇ ಇದ್ದ, ಯಾವ ಶಿಕ್ಷೆ ಇಲ್ಲ, ಏನೂ ಇಲ್ಲ. ಉಳಿದವರಿಗೆಲ್ಲ ಭಾಳ ಆಶ್ಚರ್ಯ ಆಗತ್ತಂತೆ, ಏನಿದು ಇವನಿಗೆ ಅಷ್ಟು ಶಿಕ್ಷೆ ಕೊಡ್ತೀವಿ ನಾವು ಕೊಡ್ತಾರೆ ಅಂತ ನೋಡಿದ್ರೆ ಏನೊಂದು ಶಿಕ್ಷೆ ಕೊಡಲಲ್ಲ ಅಂಥೇಳಿ ನೋಡಿ ಒಬ್ಬ ಧೈರ್ಯ ಮಾಡಿ ಕೇಳೇಬಿಟ್ನಂತೆ. ಏನು ಸರ್ ಇದೆ ಹಿಂಗೆ, ಅವಂಥ ದೊಡ್ಡ ತಪ್ಪು ಮಾಡಿದ್ದ, ಕ್ಯಾಂಪಿಂದ ಅವ ಕದ್ದು ಓಡೋಗಿ ಅವನೇ ವಾಪಸ್ ಬಂದರು, ನೀವು ಯಾವೊಂದು ಶಿಕ್ಷೆನೂ ಕೊಡ್ಲನ, ಅವ್ನು ಸಣ್ಣ ಸಣ್ಣ ತಪ್ಪು ಮಾಡಿದ್ರು ಇಷ್ಟೆಲ್ಲ ಶಿಕ್ಷೆ ಕೊಡ್ತೀರಿ, ಈಗ ಮತ್ತೊಂದು ಸತಿ ಓಡೋದ್ರೆ ಏನು ಮಾಡ್ತೀರಿ ಅಂತ ಕೇಳ್ತಾರಂತೆ. ಆವಾಗ ಅಧಿಕಾರಿ ಹೇಳ್ತಾರಂತೆ, ಇಲ್ಲ ಅವನು ಯಾವತ್ತೂ ಇನ್ನು ಓಡೋಗಲ್ಲ, ಇಲ್ಲಿ ನಾನು ಎಷ್ಟೇ ಕಷ್ಟದ ಕೆಲಸ ಏನೇ ಕೊಟ್ಟರು ಮಾಡ್ಕೊಂಡು ಅವನು ಇಲ್ಲೇ ಇರ್ತಾನೆ, ಅದೊಂದು ಭರವಸೆ ಅವನ ಮೇಲೆ ಬಂದು ಹೋತು ನನಗೆ ಅಂತ ಹೇಳ್ತಾರಂತೆ. ಈ ಮತ್ತು ಹುಡುಗರಿಗೆ ಐಚಾಜಿಗೆ ಆಗಿಲ್ಲ, ಇದು ಏನು ಆತ ಅದೇ ಇಲ್ಲಿ ಅಂತ ಹೇಳಿ, ಸರ್ ಯಾಕೆ ಅಷ್ಟು ಭರವಸೆ ನಿಮ್ಗೆ ಹೆಂಗೆ ಬಂತು ಅವನ ಮೇಲೆ, ಇನ್ನೊಂದು ಸತಿ ಓಡೋಗಲ್ಲ ಅಂತಲೇ ಹೇಳ್ತೀರಲ್ಲ ಹೆಂಗೆ ಅನ್ನೋಕ್ಕೂ ನೀ ಏನು ಮಾಡಿದೆ ಮನೆಗೆ ಹೋಗಿ ಅಂತ ಹೇಳಲ್ಲ ಇವನ ಹತ್ರ ಕೇಳೋಕ್ಕೆ ಶುರು ಮಾಡ್ತಾರಂತೆ. ಅವಾಗ ಇವ್ ಹೇಳ್ತಾನಂತೆನಾ, ಇಲ್ಲಿಂದ ಹೊರಟಾವ ಒಂದು ರಾತ್ರಿ ಒಂದು ಹಗಲು ಅಲ್ಲಿ ಇಲ್ಲಿ ಅವ್ರವ್ರನ್ನ ಇದು ಮಾಡ್ಕೊಂಡು ಹೋದ್ನೇನೋ, ಮನೆಗೆ ಹೋದೆ, ಕತ್ಲೆ ಆತ ಬಂದಿತ್ತು, ನಮ್ಮಮ್ಮ ಒಬ್ಬಳೇ ಕುತ್ಕೊಂಡು ಜ್ಞಾನ ಮಾಡ್ತಾಯಿತ್ತು, ನನ್ನ ಸುದ್ದಿನೇ ಜ್ಞಾನ ಮಾಡ್ತಾಯಿತ್ತಂತೆ, ನನಗೆ ಏನೋ ಹೊಟ್ಟೆ ಹಸ್ತಿತ್ತು, ಹಿಂಗಲ್ಲ ಹೋದವನೇ ಅಮ್ಮ ನಂಗೆ ಊಟ ಹಾಕ್ಕೊಡು ಅಂದೆ. ಅಮ್ಮ ಒಂದು ಮಾತು ಕೇಳ್ತು, ಹೆಂಗೆ ಬಂದೆ ನೀನು, ಇಷ್ಟು ಬೇಗ ಬಿಡ್ತಿರ್ಲಲ್ಲ, ನೀ ಹೆಂಗೆ ಬಂದೆ ಅನ್ನೋಕ್ಕೂ ಹಂಗೆ ಮಾತಾಡ್ತಾ ಅನ್ನ ಕಲ್ಸ್ಕಿ ಬರ್ತಾಯಿತ್ತು ಬಟ್ಲಲ್ಲಿ, ತಿನ್ಸಕ್ಕೆ ಶುರು ಮಾಡೋಳು ಕೇಳ್ತು ಹೆಂಗೆ ಬಂದೆ ಅನ್ನೋಕ್ಕೂ ನಾನು ಹಿಂಗೆ ತಪ್ಸ್ಕೊಂಡು ಬಂದೆ ಅಂದೆ. ಬಟ್ಲು ತಗೊಂಡೋಗಿ ಹಾಗೆ ವಾಪಸ್ ಇಡ್ತು. ಹೋಗಬೇಡ ಅಂದಂಗೂ ಹೋಗಿದ್ದೆ, ಹೋದ್ಮೇಲೆ ನೀನು ಅಲ್ಲಿ ಕೆಲಸ ಸರಿಯಾಗಿ ಮಾಡಬೇಕಾಗಿತ್ತು. ಸೈನಿಕ ಅಂದರೆ ಏನಂತ ಅಂದ್ಕೊಂಡಿಯಾ ನೀನು, ಇಡೀ ದೇಶ ಅಂದರೆ ನಿನ್ನ ತಾಯಿ ಇದ್ದಂಗೆ, ಅದಕ್ಕೆ ದ್ರೋಹ ಮಾಡಿ ಬಂದವ, ಇಲ್ಲಿ ನಿಂಗೆ ನಾನೊಂದು ತಾಯಿಯಾಗಿ ನಿಂಗೆ ಕೈ ತುತ್ತು ಕೊಡಲ್ಲ, ನಿಂಗೆ ಒಂದು ತುತ್ತು ಅನ್ನ ಕೊಡಲ್ಲ, ನೀವು ಹೋಗಲ್ಲಿಗೆ ವಾಪಸ್ ಹೋಗು, ಅಲ್ಲಿ ಏನು ಕಲಿಸ್ತಾರೋ ಅದನ್ನು ಕಲಿತು ದೇಶ ಸೇವೆ ಮಾಡೋಕ್ಕಂತ ಹೋಗಿ ಅದನ್ನು ಮಾಡಿ ಹೆಂಗೆ ಕರ್ಮ ಹೊರ್ತು ಬರಬೇಕು ಆ ಥರ ಬಂದಾಗ ಮಾತ್ರ ನಿನ್ನ ನಾನು ಮಾತಾಡ್ತೀನಿ, ಒಳಗೆ ಬಿಟ್ಕೊತೀನಿ, ಬಿಟ್ಟರೆ ಈಗ ನಿನ್ನ ಒಳಗೆ ಬಿಟ್ಕೊಳಲ್ಲ, ದಾಟು ಅಂತ ದೂಡೇ ಬಿಡ್ತು ಹೆರಿಗೆ. ಮತ್ತು ನಾನು ಹಾಗೆ ಒಂದು ತುತ್ತು ಅನ್ನನೂ ಕೊಡಲ, ಹಾಗೆ ಹೆಂಗೆಂಗೋ ಮಾಡಿ ಆ ಬಸ್ಸು ಈ ಬಸ್ಸು ಹಿಡ್ಕೊಂಡು ಅವ್ರಿವ್ರ ಕೈಲಿ ಕಾಡಿ ಬೇಡಿ ತಿಂದ್ಕೊಂಡು ಇಲ್ಲಿ ತನಕ ಬಂದೆ ಅನ್ನಂತೆ. ಆವಾಗ ಅಧಿಕಾರಿ ಹೇಳ್ತಾರಂತೆ, ಗೊತ್ತಾತನೋ ನಾನು ಯಾಕೆ ಅವನಿಗೇನು ಶಿಕ್ಷೆ ಕೊಡಲ್ಲ, ಮಾಮೂಲಾಗೆ ಬಿಟ್ಟೀನಿ ಅಂದ್ರೆ ಅವನು ಇಲ್ಲಿ ಹೇಳ್ತಿದ್ದ, ಭಕ್ತ ಹೇಳ್ತಿದ್ದ, ನನ್ನ ಅಮ್ಮನ ನೆನಪಾತದೆ ನಾವು ಹೋಗ್ಬೇಕು, ನನ್ನ ಅಮ್ಮನ ನೆನಪಾತದೆ ನಾವು ಹೋಗ್ಬೇಕು ಅಂತಿದ್ದ. ಅಲ್ಲಿ ಹೋಗಿ ಆ ತಾಯಿ ನೀ ಇಲ್ಲಿಗೆ ಮನೆಗೆ ಬರಬೇಡ ಅಂತ ಅವನು ವಾಪಸ್ ಕಳಿಸಿದ ಮೇಲೆ ಮತ್ತೆ ಅವ್ನು ಹೋಗಲ್ಲ. ಹೆತ್ತ ತಾಯಿ ಅಂದರೆ ಅಷ್ಟು ಶಕ್ತಿ ಇರ್ತದೆ ಅದಕ್ಕೆ. ಆ ತಾಯಿನೇ ನಿಂಗೊಂದು ತುತ್ತನ್ನ ಕೊಡಲ್ಲ, ನೀವು ಹೋಗು ಅಂತ ವಾಪಸ್ ಕಳಿಸ್ದಾಗ ಇವು ಮತ್ತೆಲ್ಲಿಗೆ ಹೋಗ್ತಾನೆ ಇಲ್ಲಿ ಬಿಟ್ಟು. ನಂಗೆ ಗೊತ್ತು, ಭರವಸೆ ಅದೇ, ಅವನಿಗೆ ನೋಡಿ ಬೇಕಾರೆ ಎಂದೂ ಹೋಗಲ್ಲ. ನಾ ಅವನಿಗೆ ಯಾವ ಶಿಕ್ಷೆನೂ ಕೊಡಲ್ಲ, ಯಾವ ಕಾವಲು ಹಾಕಲ್ಲ, ಅವನ ಮನಸ್ಸಿಗೆ ಬಂದಂಗೆ ಅವ್ನು ಮಾಡ್ಕೊಂಡಿರಲಿ ಅಂತಾರಂತೆ. ಹಾಂ, ತಾಯಿಗಿರೋ ಶಕ್ತಿ ಅಂದರೆ ಅದು. ಯಾವುದೊಂದು ಮಕ್ಕಳ ಮೇಲೆ ಆಸೆ ಇರಬೇಕು, ಬೆರೀತಿರ್ಬೇಕು, ಏನೇ ಮಾಡಬೇಕು, ತಪ್ಪು ಮಾಡ್ದೆ ಅಂದಾಗ ಅದಕ್ಕೆ ತಕ್ಕನ ಶಿಕ್ಷೆನೂ ಕೊಡಬೇಕು, ಆವಾಗ ಮಕ್ಕಳು ಸರಿ ಆಗೇ ಆಗ್ತವೆ, ಆಗದೆ ಎಲ್ಲಿಗೆ ಹೋಗ್ತವೆ ಅಂತ ಇದೊಂದು ಕಥೆ ಎಲ್ಲ ಕೇಳಿದ್ದು. ನಿಮಗೂ ಗೊತ್ತಿತ್ತ ಎಂಥದ? ಹಾಂ, ಇಷ್ಟ ಆತ ಅಂತ ನಮ್ಮ ಪುಳ್ಳುಡ್ಗೇನು ಬಾಯಿ ಕಳ್ಕೊಂಡು ಅಲೆಸ್ತಾ ನಿತ್ತಾನಪ್ಪ ಅಲ್ಲಿ. ಇಂದಿಗೆ ಸಾಕು, ನಾಳೆ ಸಿಕ್ಕನತ್ತ.